ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿವಸ ಸ್ವರ್ಣಗೌರಿ ಪೂಜೆಯ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆಯ ದಿವಸ 6ನೇ ತಾರೀಕು ನಾವು ಸ್ವರ್ಣಗೌರಿ ವ್ರತವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹಸ್ತ ನಕ್ಷತ್ರ ಶುಕ್ಲ ಯೋಗ ಗರಜಕರಣದಲ್ಲಿ ನಾವು ಈ ವರ್ಷ ಗೌರಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಶುಕ್ರವಾರ ಬಂದಿದೆ, ತುಂಬ ವಿಶೇಷವಾದ ದಿನ ಅಂತ ಹೇಳ್ಬೋದು. ಇನ್ನು ಸ್ವರ್ಣಗೌರಿ ಸಾಕ್ಷಾತ್ ಪಾರ್ವತಿ ದೇವಿ, ಹಾಗಾಗಿ ಶಿವ ಪಾರ್ವತಿಯರ ಅನುಗ್ರಹಕ್ಕಾಗಿ ನಾವು ಗೌರಿ ಪೂಜೆಯನ್ನು ಮಾಡ್ತೀವಿ. ಇನ್ನು ಗೌರಿ ಪೂಜೆಯನ್ನು ನಾವು ಎಷ್ಟು ಗಂಟೆಗೆ ಮಾಡ್ಕೋಬೇಕು ಅಂತಂದರೆ, ಪೂಜಾ ಸಮಯ ಬಂದುಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. 10 ಗಂಟೆ 44 ನಿಮಿಷದಿಂದ 12 ಗಂಟೆ 17 ನಿಮಿಷದ ತನಕನೂ ರಾಹುಕಾಲ ಇದೆ. ಅದಕ್ಕೋಸ್ಕರ 9 ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಕೊಳ್ಳೋದು ತುಂಬ ಉತ್ತಮ. ಬ್ರಾಹ್ಮಿ ಮುಹೂರ್ತ ಅಂತಂದರೆ 4:15ರಿಂದ 6:30 ಒಳಗೆ ಪೂಜೆ ಮಾಡ್ಕೋಬೋದು. ಇಲ್ಲ ಅಂತಂದರೆ 7 ಗಂಟೆಯಿಂದ 9 ಗಂಟೆ ಒಳಗೇ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬ ಉತ್ತಮ. ಇನ್ನು ಗೌರಿ ಹಬ್ಬದ ದಿವಸ ಬೆಳಗ್ಗೆ ನೀವು ಮಾವಿನ ತೋರಣವನ್ನು ಕಟ್ಕೊಂಡು ಮನೆಯ ಬಾಗಿಲಿಗೆ ಶೃಂಗಾರವನ್ನು ಮಾಡಿ ರಂಗೋಲಿಗಳನ್ನು ಹಾಕಿ ಎಲ್ಲ ಮನೆ ಶುದ್ಧಿ ಮಾಡಿಟ್ಕೊಂಡು ನೀವು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ಶುದ್ಧವಾದ ಮಡಿ ವಸ್ತ್ರವನ್ನು ಧರಿಸ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ದೇವ್ರ ಮನೆಯಲ್ಲಿ ಕೂಡಿಸಿ ಪೂಜೆಯನ್ನು ಮಾಡೋರು ಒಂದು ಜಾಗವನ್ನು ಶುದ್ಧಿ ಮಾಡಿಕೊಂಡು ಮಂಟಪ ಅಥವಾ ಮಣೆಯನ್ನು ಇಟ್ಕೊಂಡು ಗೌರಿಯನ್ನು ಕೂಡಿಸ್ಕೋಬೋದು. ಅಕ್ಕಿಯನ್ನು ಹಾಕಿಬಿಟ್ಟು ಮಣೆಯ ಮೇಲೆ ಅಥವಾ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಗೌರಿಯನ್ನು ಕೂಡಿಸ್ಕೋಬೇಕು. ನಿಮ್ಮ ದಿನನಿತ್ಯದ ಪೂಜೆಯನ್ನೆಲ್ಲ ಮಾಡಿಕೊಂಡು ಗೌರಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಇನ್ನು ಕೆಲವ್ರ ಮನೆಗಳಲ್ಲಿ ಅರಿಶಿಣದ ಗೌರಿಯನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ. ಇನ್ನು ಅರಿಶಿಣದ ಗೌರಿಯನ್ನು ಹೇಗೆ ಮಾಡಬೇಕು ಅಂತ ನಿಮಗೆ ಹೋದ ವರ್ಷ ವಿಡಿಯೋದಲ್ಲಿ ನೀಟಾಗೆಲ್ಲ ತೋರಿಸಿದ್ದೀನಿ, ಅದು ನೋಡ್ಕೊಳ್ರಿ ಒಂದ್ಸಲ. ಇಲ್ಲ ನಮ್ಮ ಮನೇಲಿ ಗೌರಿಯನ್ನು ತಂದು ಪೂಜೆ ಮಾಡ್ತೀವಿ ಅಂದರೆ ಹಾಗೂ ಮಾಡ್ಬೋದು. ಇನ್ನು ಕೆಲವ್ರ ಮನೆಗಳಲ್ಲಿ ಕಳಸ ಸ್ಥಾಪನೆಯನ್ನು ಮಾಡಿಬಿಟ್ಟು ಒಂದು ತಂಬಿಗೆಯಲ್ಲಿ ನೀರು ತುಂಬಿಟ್ಟು ಅರಿಶಿಣ ಕುಂಕುಮ ಮಂತ್ರಾಕ್ಷತೆ ಕಾಳು ಎಲ್ಲ ಹಾಕಿ ಮುಖವಾಡವನ್ನು ಇಟ್ಟು ಕಳಸ ಪೂಜೆಯನ್ನು ಮಾಡ್ತಾರೆ. ಹಾಗೂ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಹೇಗೆ ಪದ್ಧತಿ ಇದೆಯೋ ಹಾಗೆ ಮಾಡಿರಿ. ಕೆಲವ್ರ ಮನೆಗಳಲ್ಲಿ ಮರಳು ಅಂದರೆ ಎಲ್ಲಾದರೂ ನದಿ ಸಮುದ್ರಕ್ಕೆ ಹೋದಾಗ ಮರಳು ತೊಗೊಂಬಂದಿರ್ತಾರೆ, ಅದನ್ನಿಟ್ಟು ಪೂಜೆಯನ್ನು ಮಾಡ್ತಾರೆ ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿ. ಇದು ಅವರವ್ರ ಮನೆಯ ಸಂಪ್ರದಾಯಕ್ಕೆ ಬಿಟ್ಟಿದ್ದು. ನಿಮ್ಮ ಮನೆಯಲ್ಲಿ ಹೇಗೆ ಹಿರಿಯರು ಮಾಡ್ಕೊಂಬಂದಿದ್ದಾರೋ ಅದೇ ಥರನೇ ಮಾಡಿರಿ. ಈ ಥರ ಗೌರಿಯನ್ನು ತಂದು ಇಟ್ಬಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು. ಇನ್ನು ಕಳಸ ಇಟ್ಬಿಟ್ಟು ಪೂಜೆ ಮಾಡೋರು ಕಳಸದಲ್ಲಿ ಅರಿಶಿಣ ಕುಂಕುಮ ಮಂತ್ರಾಕ್ಷತೆ ಕಾಳು ಅಡಿಕೆ ಬೆಟ್ಟ ಅರಿಶಿಣ ಬೇರು ಎಲ್ಲ ಹಾಕ್ತಿರಲ್ಲ, ಅದ್ರ ಜೊತೆಗೆ ಒಂದು ಬಂಗಾರದ ಕಾಯಿನ್ ಅಥವಾ ಬಂಗಾರದ ಯಾವುದಾದ್ರೂ ಒಂದು ಉಂಗುರನೋ ಏನಾದರೂ ಹಾಕಿ ಕಳಸವನ್ನು ಕೂಡಿಸ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೋದು. ಒಂದು ಮಂಟಪವನ್ನು ಸಿದ್ಧ ಮಾಡಿಕೊಂಡು ಮಾವಿನ ತೋರಣ ಬಾಳೆಕಂದು ಎಲ್ಲವನ್ನು ಕಟ್ಟಿ ಹೂವಿನಿಂದ ಅಲಂಕಾರವನ್ನು ಮಾಡಿ ನೀವು ಗೌರಿಯನ್ನು ಸ್ಥಾಪನೆ ಮಾಡ್ಕೋಬೇಕು. ಗೌರಿಯ ಪಕ್ಕದಲ್ಲಿ ಒಂದು ಕಳಸದಲ್ಲಿ ನೀರನ್ನು ತುಂಬಿ 2 ವಿಳೆದೆಲೆ ಇಟ್ಟು ಕಳಸವನ್ನು ಇಟ್ಕೋಬೇಕು. ಆಮೇಲೆ ಗೌರಿಗೆ ಬಳೆ ಬಿಚ್ಚೋಲೆ ಕಾಲುಂಗುರ ಪಿಲ್ಲೆ ಎಲ್ಲವನ್ನು ಇಡಬೇಕು. ಮಾಂಗಲ್ಯವನ್ನು ಕಟ್ಟಬೇಕು. ಹೀಗೆ ಎಲ್ಲ ಮಂಗಳ ದ್ರವ್ಯಗಳನ್ನು ಗೌರಿಗೆ ಇಟ್ಬಿಟ್ಟು ನೀವು ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೋಬೇಕು. ನಿಮ್ಮ ಶಕ್ತಿಗೆ ಅನುಸಾರವಾಗಿ ಪೂಜೆಯನ್ನು ಮಾಡ್ಕೊಳ್ರಿ. ಒಟ್ಟಿನಲ್ಲಿ ಭಕ್ತಿಯಿಂದ ಪೂಜೆ ಮಾಡೋದು ತುಂಬ ಮುಖ್ಯ. ಆಮೇಲೆ 16 ಎಳೆಯ ದಾರವನ್ನು ಮಾಡಿರ್ತೀವಲ್ವ, 16 ಗಂಟೆಗಳನ್ನು ಹಾಕಿ ಅದನ್ನು ಗೌರಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಅದನ್ನು ನೀವು ಕಟ್ಟಿಸ್ಕೋಬೇಕು. ಆಮೇಲೆ ಮರದ ಬಾಗಿಣವನ್ನು ಸಿದ್ಧ ಮಾಡ್ಕೊಂಡು ಇಟ್ಕೋಬೇಕು. ನಿಮಗೆಲ್ಲ ಗೊತ್ತಿದೆ ಮರದ ಬಾಗಿಣದಲ್ಲಿ ಏನೇನು ಹಾಕಬೇಕು ಅಂತ. ಇದನ್ನು ವಿಡಿಯೋ ನಾನು ಹಾಕಿದ್ದೀನಿ, ಸಾಧ್ಯವಾದರೆ ಚೆಕ್ ಮಾಡ್ಕೊಳ್ರಿ. ಇನ್ನು ಪೂಜಾ ಸಮಯದಲ್ಲಿ ನಾವು ಪೂಜೆ ಕೂತ್ಕೊಂಡ್ಮೇಲೆ ಮಧ್ಯದಲ್ಲಿ ಎದ್ದೆದ್ದು ಹೋಗೋದು ಈ ಥರ ಮಾಡಬಾರ್ದು. ಎಲ್ಲವನ್ನು ಸಿದ್ಧತೆ ಮಾಡಿಕೊಂಡು ನೀವು ಕೂತ್ಕೊಳ್ರಿ. ಆಮೇಲೆ ಆಹ್ವಾನವನ್ನು ಮಾಡಿ ಗೌರಿಯ ಕಳಸ ಸ್ಥಾಪನೆ ಮಾಡಿಬಿಟ್ಟು ಕಳಸದಲ್ಲಿ ಸಾಕ್ಷಾತ್ ದೇವತೆಗಳ ಸನ್ನಿಧಾನ ಇದೆ ಅಂತ ನಾವು ಭಾವನೆಯನ್ನು ಮಾಡಿಕೊಂಡು ಕಳಸ ಪೂಜೆಯನ್ನು ಮಾಡಬೇಕು. ಒಂದು ಸಲ ಕಳಸ ಪೂಜೆಯನ್ನು ಮಾಡಿದ್ಮೇಲೆ ಯಾವುದೇ ನಾವು ಅಲುಗಾಡಿಸೋದಾಗಲಿ ಕದಲಿಸೋದಾಗಲಿ ಈ ಥರ ಮಾಡಬಾರ್ದು. ಹೀಗೆ ಶುಕ್ರವಾರ ಮಂಗಳವಾರಗಳಲ್ಲಿ ಕಳಸ ವಿಸರ್ಜನೆಯನ್ನು ಮಾಡಬಾರ್ದು. ಹೀಗೆ ನಾವು ಶ್ರದ್ಧಾಭಕ್ತಿಯಿಂದ ಸ್ವರ್ಣಗೌರಿ ಪೂಜೆಯನ್ನು ಮಾಡ್ಕೋಬೇಕು. ಗೌರಿ ಅಂತಂದರೆ ಮನೆಯ ಹೆಣ್ಣು ಮಗಳಿದ್ದ ಹಾಗೆ, ಸಾಕ್ಷಾತ್ ಪಾರ್ವತಿ ದೇವಿನೇ. ಶಿವ ಪಾರ್ವತಿಯರ ಅನುಗ್ರಹಕ್ಕಾಗಿ ನಾವು ಗೌರಿ ಪೂಜೆಯನ್ನು ಎಲ್ಲರೂ ತಪ್ಪದೇ ಮಾಡ್ಕೋಬೇಕು. ತವ್ರ ಮನೆಗೆ ಗೌರಿ ಬಂದಿರ್ತಾಳಂತೆ, ಹಾಗಾಗಿ ಆಕೆಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿಬಿಟ್ಟು ಮರದ ಬಾಗಿಣವನ್ನು ಕಟ್ಟಿ ಮಡ್ಲಕ್ಕಿಯನ್ನು ತುಂಬಿ ಆಕೆಯನ್ನು
ಸಂಜೆ ಹೊತ್ತಲ್ಲಿ ತಂಪು ಹೊತ್ತಲ್ಲಿ ಕಳಿಸ್ಕೊಡ್ತೀವಿ. ಗೌರಿಯನ್ನು ಯಾವಾಗಲೂ ಸಂಜೆ ಹೊತ್ತಲ್ಲೇ ಕಳಿಸೋದು ನಾವು. ಹಾಗಾಗಿ ತಾಯಿಯನ್ನು ಕರ್ಕೊಂಡು ಹೋಗಲಿಕ್ಕೆ ಮಗ ಬರ್ತಾನೆ ಗಣಪತಿ. ಹಾಗಾಗಿ ಗಣೇಶನ ಪೂಜೆಯನ್ನು ಸಹ ಮಾಡಿ ಆತನಿಗೂ ನೈವೇದ್ಯವನ್ನು ಮಾಡಿ ನಾವು ತಾಯಿ ಮಗನ ಒಟ್ಟಿಗೆ ಇಬ್ಬರನ್ನ ಕಳಿಸ್ತೀವಿ. ಹೀಗೆ ನಮ್ಮ ಸಂಪ್ರದಾಯಗಳಲ್ಲಿ ಇದು ನಡ್ಕೊಂಡು ಬಂದಿರೋದು. ಯಾವಾಗಲೂ ಹೇಳ್ತಾ ಇರ್ತೀವಲ್ವ, ಮನೆಗೆ ಸೊಸೆ ಬಂದರೆ ಮಹಾಲಕ್ಷ್ಮಿ ಅಂತ ಸೇರನ್ನು ಒದ್ಬಿಟ್ಟು ಒಳಗಡೆ ಕರ್ಕೊತೀವಿ ಆರತಿ ಮಾಡಿ. ಗೌರಿಯನ್ನು ನಾವು ಮಗಳ ಥರ ನೋಡ್ತೀವಿ. ಹಾಗಾಗಿ ಮನೆಯ ಮಗಳು ಅಂದರೆ ಗೌರಿ, ಸೊಸೆ ಅಂತಂದರೆ ಮಹಾಲಕ್ಷ್ಮಿ ಅಂತ. ಹಾಗಾಗಿ ನಾವು ಸ್ವರ್ಣಗೌರಿ ಪೂಜೆಯನ್ನು ಈ ವರ್ಷ ಶ್ರದ್ಧಾಭಕ್ತಿಯಿಂದ ಎಲ್ಲರೂ ಆಚರಣೆಯನ್ನು ಮಾಡೋಣ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನನಗೆ ವಿಡಿಯೋ ಮಾಡಿಬಿಟ್ಟು ಹಾಕೋಷ್ಟು ಟೈಮ್ ಇಲ್ಲ ಸ್ನೇಹಿತರೆ, ತುಂಬ ಕೆಲಸ ಇದೆ. ನನಗೂ ಹಬ್ಬ ಇದೆ, ಹಾಗಾಗಿ ಹಬ್ಬದ ಕೆಲಸಗಳು ತುಂಬ ಇದ್ದಾವೆ. ನಿಮಗೆ ಹೋದ ವರ್ಷ ತೋರಿಸಿದ್ದೀನಿ ನಾನು ಗೌರಿಯನ್ನು ಯಾವ ಥರ ಕೂಡಿಸ್ಕೋಬೇಕು ಅಂತ. ಅದೇ ಥರನೇ ಫಸ್ಟ್ ಗಣಪತಿ ಪೂಜೆಯನ್ನು ಮಾಡಿಬಿಟ್ಟು ಆಮೇಲೆ ಗೌರಿ ಪೂಜೆಯನ್ನು ನಾವು ಮಾಡ್ಕೋಬೇಕು. ಷೋಡಶೋಪಚಾರ ಪೂಜೆ ಈಗಾಗಲೇ ತುಂಬ ಸಲ ಹೇಳ್ಕೊಟ್ಟಿದ್ದೀನಲ್ಲ, ಅದೇ ಥರ ಗೌರಿ ಪೂಜೆಯನ್ನು ಮಾಡಬೇಕು. ದಾರವನ್ನು ಕಟ್ಕೋಬೇಕು. ಆಮೇಲೆ ಹೂರ್ಣದ ಆರತಿ 16 ಹೂರ್ಣದ ಆರತಿಯನ್ನು ಮಾಡಿ ಗೌರಿಗೆ ಬಾಗಿಣವನ್ನು ಕೊಟ್ಟು ಅದನ್ನು ಯಾರಿಗಾದರೂ ಮುತ್ತೈದೆಗೆ ಕೊಡೋದು. ಈ ಥರ ನೀವು ಪೂಜೆಯನ್ನು ಮಾಡಿಕೊಳ್ಳ್ರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಗೌರಿಯ ಪೂಜೆಯ ಸಂಕಲ್ಪವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ಥರ ಸಂಕಲ್ಪ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.